ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ 14 ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದರಲ್ಲಿ 34ನೇ ಪ್ರಶ್ನೆ, ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. 1 ಹೈಪೋಥಲಾಮಸ್, 2 ಪಾನ್ಸ್. ಒಟ್ಟು ಅಂಕಗಳು 3. ಹಾಗಿದ್ರೆ ಮಾನವನ ಮೆದುಳಿನ ರಚನೆ, ಇದು ಮಾನವನ ಮೆದುಳಿನ ರಚನೆಯನ್ನ ತೋರಿಸುವಂತಹ ಚಿತ್ರವಾಗಿದೆ. ಇದರಲ್ಲಿ ಹೈಪೋಥಲಾಮಸ್ ಅನ್ನ ಗುರುತಿಸಿದ್ದಾರೆ, ಪಾನ್ಸ್ ಅನ್ನ ಗುರುತಿಸಿದ್ದಾರೆ. ಹಿಮ್ಮೆದುಳಿನಲ್ಲಿ ಪಾನ್ಸ್ ಇರ್ತದೆ. ಇಲ್ಲಿ ಹೈಪೋಥಲಾಮಸ್ ಇದರ ಕೆಲಸ ಏನು ಅಂದ್ರೆ, ಈಗ ನಿದ್ರೆಯ ಚಕ್ರವನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡುವಂಥದ್ದು, ನಿದ್ರೆ ಎಲ್ಲಿರೋದು, ಎಚ್ಚರದಲ್ಲಿರೋದು. ಅದೇ ತರ ರಕ್ತದೊತ್ತಡ ನಿಯಂತ್ರಣ ಮಾಡುವಂಥದ್ದು. ಜೊತೆಗೆ ಇದು ಪಿಟ್ಯೂಟರಿ ಗ್ರಂಥಿಯಿಂದ ಬೇರೆ ಬೇರೆ, ಇದು ಪಿಟ್ಯೂಟರಿ ಗ್ರಂಥಿಯಿಂದ ಅಂತಸ್ರಾವಕ ಹಾರ್ಮೋನ್, ಪಿಟ್ಯೂಟರಿ ಅಂತಸ್ರಾವಕ ಗ್ರಂಥಿಯಿಂದ ಬೇರೆ ಬೇರೆ ಹಾರ್ಮೋನ್ಗಳ ಬಿಡುಗಡೆಗೆ ಕೂಡ ಸಹಾಯ ಮಾಡುತ್ತೆ. ಜೊತೆಗೆ ಹೈಪೋಥಲಾಮಸ್ ಏನಿದೆ, ಇದು ಲೈಂಗಿಕ ಕ್ರಿಯೆ ಮತ್ತೆ ಸಂತಾನೋತ್ಪತ್ತಿಯಲ್ಲೂ ಕೂಡ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಕ್ರಿಯೆಯಲ್ಲಿ ಇದು ಹೆಲ್ಪ್ ಆಗುತ್ತೆ ಹೈಪೋಥಲಾಮಸ್. ಈಗ ಪಾನ್ಸ್ ಅಂತ ಬಂದ್ರೆ, ಲ್ಯಾಟಿನ್ ಭಾಷೆಯಲ್ಲಿ ಪಾನ್ಸ್ ಅಂದ್ರೆ ಸೇತುವೆ ಅನ್ನುವಂತಹ ಅರ್ಥ ಇದೆ. ಈ ಪಾನ್ಸ್ ಅನ್ನುವಂಥದ್ದು ಇದು ಮಹಾಮಸ್ತಿಷ್ಕ ಮತ್ತೆ ಮೆದುಳು ಬಳ್ಳಿ ಎಲ್ಲ ಇರ್ತಾವಲ್ಲ, ಇವುಗಳ ನಡುವೆ ಕೊಂಡಿಯನ್ನ ಏರ್ಪಡಿಸುತ್ತೆ. ಇವುಗಳ ನಡುವೆ ಸಂದೇಶಗಳನ್ನ ರವಾನಿಸುವಂತಹ ಕೆಲಸ, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುವಂತೆ ಮಾಡುವಂತಹ ಕೆಲಸ ಯಾರು ಮಾಡುತ್ತೆ? ಪಾನ್ಸ್. ಜೊತೆಗೆ ಈಗ ನಮ್ಮ ಮುಖದ ಭಾವನೆಗಳಲ್ಲಿ ಬದಲಾವಣೆ ಆಗುವಂತದ್ದಿರ್ಬಹುದು, ನಾವು ಆಹಾರವನ್ನ ಅಗಿಯುವಂತದ್ದಿರ್ಬಹುದು, ಇದೆಲ್ಲ ಪಾನ್ಸ್ ನಿರ್ವಹಿಸುತ್ತದೆ. ಇದಕ್ಕಿಂತ ಬಹಳಷ್ಟು ಬೇರೆ ಬೇರೆ ರೋಲ್ಗಳು ಇದ್ದಾವೆ, ಬಟ್ ಇದೆಲ್ಲವನ್ನ ಪಾನ್ಸ್ ನಿರ್ವಹಿಸುತ್ತೆ. ಇದು ಎಕ್ಸ್ಪ್ಲನೇಷನ್ ಏನ್ ಬೇಕಾಗಿಲ್ಲ. ಹೈಪೋಥಲಾಮಸ್ ಮತ್ತೆ ಪಾನ್ಸ್ ಅನ್ನ ತೋರ್ಸ್ಲಿಕ್ಕೆ ಹೇಳಿದ್ದಾರೆ, ಚಿತ್ರವನ್ನ ಬಿಡಿಸಿದ್ರೆ ಆಯ್ತು. ಮಾನವನ ಮೆದುಳು ಹೈಪೋಥಲಾಮಸ್ ಮತ್ತೆ ಪಾನ್ಸ್ ಅನ್ನ ಲೇಬಲ್ ಮಾಡಿದ್ರೆ ಆಯ್ತು. ಥ್ಯಾಂಕ್ ಯು.